ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದ್ವಿತೀಯ PUC ರಾಜ್ಯಶಾಸ್ತ್ರ ಘಟಕ ಪರೀಕ್ಷೆ 4 ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ ಈ ಅಧ್ಯಾಯದ ಮೇಲೆ LBA ಘಟಕ ಪರೀಕ್ಷೆ 4 ತೆಗೆದುಕೊಳ್ಳಲಾಗ್ತದೆ. ಸೊ ಗರಿಷ್ಠ 30 ಅಂಕಗಳು. ಸೊ ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಈ LBA ಘಟಕ ಪರೀಕ್ಷೆ 4 ಸಂಪೂರ್ಣವಾದಂಥ ಉತ್ತರವನ್ನು, ಕಂಪ್ಲೀಟ್ ಆಗಿರುವಂಥ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿದೆ. ಅದರ ಜೊತೆಗೆ ಸಣ್ಣದೊಂದು ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬಿಂದ ನನ್ನಲ್ಲಿರುವಂಥ ಹುಮ್ಮಸ್ಸು ಇನ್ನಷ್ಟು ಜಾಸ್ತಿ ನೀವೆಲ್ಲರೂ ಮಾಡ್ತೀರಿ ಅಂತ ಹೇಳ್ತಾ, ಇದೇ ರೀತಿ ನಿಮಗೆ ಬೇಕಾಗಿರುವಂಥ ವಿಡಿಯೋವನ್ನು ನಮ್ಮ ಚಾನಲ್ ಮುಖಾಂತರ ಕೊಡ್ತಾ ಹೋಗ್ತೀನಿ. ಭಾಗ ಎ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಏನಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ ನಾವು. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನಂತೇಳಿ ಗುರುತಿಸಿ. ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಪ್ರಥಮ ಶಿಕ್ಷಕಿ ಪ್ರಶ್ನೆಯಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ 4 ಆಯ್ಕೆಗಳನ್ನು ಗಮನಿಸ್ತಾ ಹೋದಾಗ ಆಯ್ಕೆ ಬಿ ಇದೆ, ಸಾವಿತ್ರಿಬಾಯಿ ಫೂಲೆ, ಇದು ಸರಿಯಾದ ಉತ್ತರ. ಇವಳು ಮಹಿಳೆಯರಿಗೋಸ್ಕರನೇ ಶಿಕ್ಷಣವನ್ನು ಪ್ರಾರಂಭಿಸಿ ಪ್ರಥಮ ಶಿಕ್ಷಕಿ ಎನಿಸಿಕೊಂಡಂತಹ ಮಹಿಳೆ ಅಂತ ಹೇಳ್ತೀವಿ. ನೆಕ್ಸ್ಟು, ಡಾಕ್ಟರ್ BR ಅಂಬೇಡ್ಕರ್ ಪ್ರಾರಂಭಿಸಿದ ವೃತ್ತಪತ್ರಿಕೆ ಯಾವುದು ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಆಯ್ಕೆ ಡಿ, ಮೂಕ ನಾಯಕ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಮೂಕನಾಯಕ ಎನ್ನುವಂಥ ಒಂದು ವೃತ್ತಪತ್ರಿಕೆಯನ್ನು ಪ್ರಾರಂಭಿಸಿದರು. ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವಂಥ ದಿನ ಯಾವುದು ಅಂತಂದರೆ ಆಯ್ಕೆ ಎ ಇದೆ ನೋಡಿ, ಜೂನ್ 5, 5ನೇ ಜೂನ್ ಅಂತಲೂ ಸಹ ನಾವಿಲ್ಲಿ ಕರಿತೀವಿ. ಸೊ ಇನ್ನು ಮುಂದಿನ ವಿಭಾಗ ಬಿಟ್ಟ ಸ್ಥಳ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಹೇಳಿದರೆ ಸೂಕ್ತವಾದಂಥ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 2 ಅಂಕ ಇಲ್ಲಿ ನಿಗದಿ ಮಾಡಿರುವಂಥದ್ದು. ದ್ವಿತೀಯ PUC ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರಿ, ಸರ್ ನಮಗೆ ಘಟಕ ಪರೀಕ್ಷೆಗಳು ಬೇಕು ಅಂತ. ಸೊ ದಯವಿಟ್ಟು ನಾನೇನಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಬೇಕಾಗಿರುವಂಥ ಎಲ್ಲ ವಿಷಯದ ಒಂದು LBA ಘಟಕ ಪರೀಕ್ಷೆಗಳನ್ನು ಕೊಡ್ತೀನಿ, ವರಿ ಮಾಡಬೇಡಿ. ದಯವಿಟ್ಟು ಕೆಲವು ಕಾಲಾವಕಾಶ ನನಗೆ ಕೊಟ್ಟಾಗ ನಿಮಗೆ ಆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಒಮ್ಮೆಗೆ ಎಲ್ಲ ವಿಷಯಗಳ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳ್ತಾ, ಸೊ ಕ್ಷಮಿಸಿ. ಈಗ ಸಾವಿತ್ರಿಬಾಯಿ ಫೂಲೆ, ಮೇಧಾ ಪಾಟ್ಕರ್ ಮತ್ತು ರಾಮನಗರ ಅಂಥೇಳಿ 3 ಆಯ್ಕೆಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಜಿಲ್ಲೆಗೆ ಸೇರಿದವಳು ಅಂತಂದರೆ ಅದು ಯಾವುದ್ರಿ, ರಾಮನಗರ ಒಂದು ಜಿಲ್ಲೆಗೆ ಸೇರಿದಂಥ ಮಹಿಳೆ ಅಂತ ಹೇಳ್ತೀವಿ. ನೆಕ್ಸ್ಟು, ಈ ಡ್ಯಾಶ್ರವರು ನರ್ಮದಾ ಬಚಾವ್ ಆಂದೋಲನದ ನಾಯಕರಾಗಿರುವರು ಅಂತ ಹೇಳ್ತಾರೆ. ಹಾಗೆ ಉತ್ತರ ನಾವೇನು ಕರಿತೀವಿ, ಮೇಧಾ ಪಾಟ್ಕರ್ ಅಂಥೇಳಿ. ಯಾರ್ರೀ, ಮೇಧಾ ಪಾಟ್ಕರ್ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟು, ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಬಹಳ ನಿಮ್ಗೆ ಗೊತ್ತಿರ್ತದೆ. ಸತಿ ನಿಷೇಧ ಪದ್ಧತಿ ಅಥವಾ ಸತಿ ಪದ್ಧತಿಯ ನಿಷೇಧ ಎನ್ನುವಂಥ ಒಂದು ಕಾಯ್ದೆಯನ್ನು ಈ ಒಬ್ಬ ಮಹಾನ್ ವ್ಯಕ್ತಿ ಜಾರಿಗೆ ತರ್ತಾರೆ. ಅವರೇ ರಾಜಾರಾಮ್ ಮೋಹನ್ ರಾಯ್ ಎನ್ನುವಂಥದ್ದು ಬಹಳ ಇತಿಹಾಸದಲ್ಲಿ ಮೇಲುಗಲಾಗಿದೆ. ಇನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ UDHR ಎನ್ನುವಂಥದ್ದು ನೋಡಿರಿ. ಇನ್ನು ಚಿಪ್ಕೋ ಚಳುವಳಿ ಯಾರು ಪ್ರಾರಂಭಿಸಿದ ಅಂದರೆ ಚಾಂಡಿ ಪ್ರಸಾದ್ ಭಟ್ ಎನ್ನುವಂಥವ್ರು ಇದನ್ನು ಏನಪ್ಪ ಅಂತಂದರೆ ಚಾಲನೆಯನ್ನು ನೀಡುವಂಥದ್ದು. ನೆಕ್ಸ್ಟು ಭಾಗ ಬಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ 2 ಏನಪ್ಪ ಅಂತಂದರೆ ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಕ್ವಶನ್ನು, INTUC ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನು ಸರ್ ನೋಡಿ, ಇಂಡಿಯನ್, I ಅಂದರೆ ಇಂಡಿಯನ್, N ಅಂದರೆ ನ್ಯಾಷನಲ್, ಯಾವುದ್ರಿ ನ್ಯಾಷನಲ್. ನೆಕ್ಸ್ಟ್ T ಅಂದರೆ ಟ್ರೇಡ್, U ಅಂದರೆ ಯೂನಿಯನ್. ನೆಕ್ಸ್ಟ್ C ಅಂದರೆ ಕಾಂಗ್ರೆಸ್. ಹೌದಾ, ಇದು ಇದರ ಒಂದು ಸಂಪೂರ್ಣ ವಿಸ್ತೃತ ರೂಪ. ಇದನ್ನು ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಭಾರತೀಯ ರಾಷ್ಟ್ರೀಯ ಕಾರ್ಮಿಕರ ಸಂಘ ಕಾಂಗ್ರೆಸ್ ಅಂತ ಹೇಳ್ತೀವಿ.
ಸೊ ಈ ರೀತಿ ಪ್ರಶ್ನೆಗಳು ಬಂದವಿರ್ತವೆ, ಸ್ವಲ್ಪ ಅದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಆರ್ಥಿಕ ತಾರತಮ್ಯ ಎಂದರೇನು ಅಂತಂದರೆ, ಎಲ್ಲರಿಗೂ ನೋಡ್ರಿ, ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ ಸಮಾನ ಅವಕಾಶ ಕೊಡದಿರುವುದಕ್ಕೆ ನಾವೇನಂತೀವಿ ಆರ್ಥಿಕ ತಾರತಮ್ಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ನಿಮಗಿಲ್ಲಿ 10 ಅಂಕದ ಪ್ರಶ್ನೆ ವಿಭಾಗ ಇಟ್ಟಿದ್ದಾರೆ. 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು DSS ಅನ್ನು ಯಾರು ಮತ್ತು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾದರೆ ಉತ್ತರ ಬಿ, ಕೃಷ್ಣಪ್ಪನವರು. ಬಿ, ಈ ಒಂದು ಕೃಷ್ಣಪ್ಪ ಅಂತೇಳಿ ವ್ಯಕ್ತಿ ಬರ್ತಾರೆ. ಇವರು ಎಷ್ಟರಲ್ಲಿ ಅಂತಂದರೆ 1974ರಲ್ಲಿ 1974ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ಅಂಬೇಡ್ಕರ್ 3 ಜನಪ್ರಿಯ ವಾಣಿಗಳು ನಿಮಗೆಲ್ಲ ಗೊತ್ತೇ ಇದೆ. ಅಂಬೇಡ್ಕರ್ ಅವರು ತಮ್ಮ ಒಂದು ವಾಣಿಯಲ್ಲಿ ಹೇಳ್ತಾರೆ, 1ನೇದ್ದು ಶಿಕ್ಷಣ ಪ್ರಮುಖವಾದಂಥದ್ದು, 2 ಸಂಘಟನೆ, ನೀವೆಲ್ಲರೂ ಸಂಘಟನಾತ್ಮಕವಾಗಿರಬೇಕು ಅಂತ ಹೇಳ್ತಾರೆ, ಸಂಘಟನೆ. ಇನ್ನು 3ನೇದು ಹೇಳೋದೇ ಹೋರಾಟ. ನೆಕ್ಸ್ಟು ಹಿಂದೂ ವಿಂಡೋ ಸ್ವಾಮಿ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಇದು ಪೂನಾದಲ್ಲಿ, ಮೊದಲಿಗೆ ಎಲ್ಲಿ ಪೂನಾದಲ್ಲಿ ಎಷ್ಟರಲ್ಲಿ ಅಂತಂದರೆ 1899ರಲ್ಲಿ ಸ್ಥಾಪನೆ ಆಗ್ತದೆ. ಇನ್ನು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವ 4 ವರ್ಣಗಳು ಯಾವುವು ಅಂತಂದರೆ, 1 ಬ್ರಾಹ್ಮಣ, 2 ಕ್ಷತ್ರಿಯ, 3 ವೈಶ್ಯ, 4 ಶೂದ್ರ ಅಂಥೇಳಿ. ಈ 4 ವರ್ಣಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ಹಿಂದುಳಿದ ವರ್ಗಗಳಿಗೆ ಇಬ್ಬರು ಹೋರಾಟಗಾರರು ಅಂತಂದರೆ, ಒಬ್ಬರು ಶ್ರೀ ನಾರಾಯಣ ಗುರು, ಯಾರೀ ನಾರಾಯಣ ಗುರು ಅಂತ ಹೇಳ್ತೀವಿ. ಇನ್ನೊಬ್ಬರು ಬರ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಂತ ಹೇಳ್ತೀವಿ. ಯಾರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಸೊ ಒಟ್ಟು ಇಬ್ಬರನ್ನು ಬರ್ತಿದ್ದೀನಿ. ಕರ್ನಾಟಕ ರೈತ ಸಂಘ ಚಳವಳಿ 2 ನಾಯಕರು ಅಂತಂದರೆ, ಒಬ್ಬರು MD, ನೆನಪಿರಲಿ ನಿಮಗೆ, MD ನಂಜುಂಡಸ್ವಾಮಿ, ಒಬ್ಬರು MD ನಂಜುಂಡಸ್ವಾಮಿ, ಇನ್ನೊಬ್ಬರು ND ಸುಂದರೇಶ್ ಅಂತೇಳಿ ಬರ್ತಾರೆ, ಸುಂದರೇಶ್. ಇವರಿಬ್ಬರು ಈ ನಾಯಕರು ಅಂತ ಹೇಳ್ತೀವಿ. ಇನ್ನು ಮರ್ಯಾದೆ ಹತ್ಯೆ ಅಂದ್ರೇನು ಅಂಥೇಳಿ ನಿಮಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ ಅದರ ಉತ್ತರವನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ. ಆಧುನಿಕತೆಯ ಪರಿಣಾಮವಾಗಿ ಯುವ ಜನತೆ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿಕೊಳ್ತಿದ್ದಾರೆ. ಇದನ್ನು ತಪ್ಪಿಸಲು ಮತ್ತು ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಲು ಹಿರಿಯರು ನಡೆಸಲಾಗುತ್ತಿರುವ ಹತ್ಯೆಗಳನ್ನು ಮರ್ಯಾದೆ ಹತ್ಯೆಗಳು ಎಂದು ಕರೆಯಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪರಿಸರ ಎಂದರೇನು ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಸಹ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಉತ್ತರವನ್ನು ಕೊಟ್ಟಿದ್ದೀನಿ ನೋಡಿ. ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿರುವ ಭೌತಿಕ ವಾತಾವರಣವೇ ಪರಿಸರ. ಪರಿಸರವು ಹವಾಮಾನ, ವಾಯುಗುಣ, ಗಾಳಿ, ನೀರು, ಬೆಳಕು, ಬೆಂಕಿ, ಮಣ್ಣು ಮತ್ತಿತರ ಅಂಶಗಳನ್ನು ಒಳಗೊಂಡಿರ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಕೊನೆಯ ಭಾಗ ನೀವೆಲ್ಲರೂ ಗಮನಿಸಿ. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. 10 ಅಂಕ ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ಕೇವಲ 2 ಪ್ರಶ್ನೆಗಳನ್ನು ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಹಾಗಾದರೆ ಬನ್ನಿ, ಮೊದಲೇ ಪ್ರಶ್ನೆ, ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳನ್ನು ತಿಳಿಸಿ ಅಥವಾ ಕಾರಣಗಳನ್ನು ವಿವರಿಸಿ. ಯಾವ ಕಾರಣಗಳಿದ್ದಾವೆ ಸ್ಕ್ರೀನ್ ಮೇಲೆ ನಿಮಗೆ ಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ. 1ನೇದು ಸಾಮಾಜಿಕ ತಾರತಮ್ಯ. ಈ ಹಿಂದುಳಿದ ವರ್ಗದ ಚಳುವಳಿಯಲ್ಲಿ ಬರುವಂಥ ಪ್ರಮುಖ ಕಾರಣವೇ ಸಾಮಾಜಿಕ ಅಸಮಾನತೆ ಇರ್ತದೆ. 2 ಆರ್ಥಿಕ ಶೋಷಣೆ. ಹಿಂದುಳಿದವರನ್ನು ಮೇಲ್ವರ್ಗದವರು ಯಾವತ್ತೂ ಆರ್ಥಿಕವಾಗಿ ಶೋಷಣೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಅದರ ಬಗ್ಗೆ ನಿಮ್ಮ ಸಂಕ್ಷಿಪ್ತವಾದ ವಿವರಣೆ ಕೊಡಿ. 3 ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ. ಈ ಹಿಂದುಳಿದ ವರ್ಗಗಳಲ್ಲಿ ಜಾಸ್ತಿ ಶಿಕ್ಷಣವನ್ನು ಪಡೆದಿರುವಂಥ ಅನಕ್ಷರಸ್ಥ ಜನ ಇರ್ತಾರೆ, ಪಡೆದೇ ಇರುವಂಥವರು. ಇನ್ನು ಕೊನೆಗೆ ಬರೋದು 4ನೇದು ರಾಜಕೀಯ ಪ್ರಾತಿನಿಧ್ಯ ನಿರಾಕರಣೆ. ಯಾರಿಗೂ ಸಹ ಈ ಹಿಂದುಳಿದ ವರ್ಗದವರಿಗೆ ರಾಜಕೀಯವಾಗಿ ಪಾಲ್ಗೊಳ್ಳಲಿಕ್ಕೆ ಆಗಿರುವ ಅಥವಾ ಪ್ರಾಬಲ್ಯಕ್ಕೆ ಯಾವುದಕ್ಕೂ ಅವಕಾಶವನ್ನು ಇಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೊನೆಯದೇ ಏಕೀಕರಣ. ಈ ಒಂದು ಹಿಂದುಳಿದ ವರ್ಗದಲ್ಲಿ ಏಕೀಕರಣದ ಸಮಸ್ಯೆ ಭಾಳ ಎದ್ದು ಕಾಣ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಮಹಿಳೆಯ ಚಳುವಳಿಯ ಕಾರಣಗಳಾವು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಯಾವುವು ಅಂತಂದಾಗ 1ನೇದ್ದು ನಮಗೆ ಕಂಡು ಬರುವುದೇ ಅಸಮಾನತೆ. ಮಹಿಳೆಯರಲ್ಲಿ ಅಸಮಾನತೆ ಎದ್ದು ಕಾಣ್ತದೆ. 2 ವರದಕ್ಷಿಣೆ. ಏನ್ರಿ ವರದಕ್ಷಿಣೆ ಪಿಡುಗು ಅಂತ ಕರಿತೀವಿ. ನೆಕ್ಸ್ಟ್ 3 ಮಾನವ ಹಕ್ಕುಗಳು. ಏನ್ರಿ ಮಾನವ
ಹಕ್ಕುಗಳ ಸಂರಕ್ಷಣೆ, ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ಮಾಡದೇ ಇರೋದು. ಇನ್ನು 4 ಲಿಂಗಾಧಾರಿತ ಏನ್ರಿ ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ. ಇನ್ನು ಲೈಂಗಿಕ ಹಿಂಸಾಚಾರ ಇವೆಲ್ಲವೂ ಬರ್ತವೆ, ದಯವಿಟ್ಟು ಇವನ್ನ ನೋಡ್ಕೊಳ್ಳಿ. ಇನ್ನು ಕೌಟುಂಬಿಕ ಹಿಂಸೆ ಅಂತ ಹೇಳ್ತೀವಿ, ಏನ್ರಿ ಕೌಟುಂಬಿಕ ಹಿಂಸೆ. ಸೊ ನಾನು ಕೇವಲ ಇಲ್ಲಿ ಏನು ಮಾಡಿದ್ದೀನಿ, ನಿಮಗೆ ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ, ನೀವು ಅವುಗಳನ್ನು ಉತ್ತರವಾಗಿ ವಿವರಾತ್ಮಕವಾಗಿ ಕೊಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದೇ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ರೈತ ಚಳುವಳಿಯ ಕಾರಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ರೈತರು ಚಳುವಳಿಗೆ ಇಳಿದಿದ್ದಾರೆ, ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಡ್ತಿದ್ದಾರೆ. ಹಾಗಾದಾಗ ಮೊದಲನೇ ಪಾಯಿಂಟ್ ಏನು ಬರ್ತದೆ, ಒಂದನೇದ್ದು ವಂಚನೆ, ನೆನಪಿರಲಿ ನಿಮಗೆ ವಂಚನೆ. ಎರಡನೇದ್ದು ಅವರಿಗೆ ರೈತರಿಗೆ ಸಮಸ್ಯೆಗಳು ಭಾಳ ಇರ್ತಾವೆ, ರೈತರ ಸಮಸ್ಯೆಯನ್ನು ಕಡೆಗಣಿಸುವುದು, ಒಂದು ಕಡೆ ಗಣನೆ ಅಂತ ಕರಿತೀವಿ. 3 ಸಾಲದ ಹೊರೆ ಇರ್ತದೆ, ಏನಿರ್ತದೆ ಸಾಲದ ಹೊರೆ ಇರ್ತದೆ ಇವರಿಗೆ. 4 ಪ್ರಾಕೃತಿಕ ವಿಕೋಪಗಳು, ಸರಿಯಾದ ಕಾಲಕ್ಕೆ ಮಳೆ ಬರೋದಿಲ್ಲ, ಬಿಸಿಲು ಇಲ್ಲ, ಚಳಿಗಾಲ ಹೀಗಾಗಿ. ಇನ್ನು 5 ಅವೈಜ್ಞಾನಿಕ ಭೂ ಸ್ವಾಧೀನ, ಏನ್ರಿ ಅವೈಜ್ಞಾನಿಕ ಭೂ ಒಂದು ಸ್ವಾಧೀನ ಅಂತ ಕರೀತಾರೆ. ನೆಕ್ಸ್ಟು ಕೊನೆಗೆ ಬರೋದೇ ಬೆಂಬಲ ಬೆಲೆ ಸಮಸ್ಯೆ, ಸರಿಯಾದ ಬೆಲೆ ಅವರಿಗೆ ಸಿಗೋದಿಲ್ಲ, ಬೆಂಬಲ ಸಮಸ್ಯೆ ಅಥವಾ ಬೆಂಬಲ ಬೆಲೆ ಸಮಸ್ಯೆ ಅಂತ ಕರಿತೀವಿ. ಇನ್ನು ಕೊನೆಗೆ ಬರೋದೇ ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳಾವು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. 1ನೇ ಕ್ವಶನ್ಗೆ ನಾನು ಉತ್ತರವನ್ನು ಇಲ್ಲಿ ಕೊಡ್ತೀನಿ ನೋಡಿ. 1ನೇ ಪಾಯಿಂಟು ಏನು, ಪರಿಸರ ನಾಶ ಆಗ್ತದೆ, ಪರಿಸರ ನಾಶ. 2 ಪರಿಸರ ಮಾಲಿನ್ಯ. 3 ಜೀವವೈವಿಧ್ಯಗಳ ರಕ್ಷಣೆ. 4 ಪರಿಸರ ಶಿಕ್ಷಣದ ಕೊರತೆ. 5 ಪರಿಸರ ನಿರ್ವಹಣೆಯ ಕೊರತೆ. ಸಂಕ್ಷಿಪ್ತವಾಗಿ ನಾನು ಉತ್ತರಗಳನ್ನು ಬರೆದಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಎಲ್ಲರೂ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.